ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಸೋಮವಾರ 25 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜಕರೀಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 12ನೇ ವಚನ. ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಆಜ್ಞೆಗಳನ್ನು ಮಾತುಗಳನ್ನು ಕೇಳದೆ ಹೃದಯವನ್ನು ವಜ್ರದಷ್ಟು ಕಠಿಣ ಮಾಡಿಕೊಂಡಾಗ ಅನೇಕ ಸಂಗತಿಗಳನ್ನು ಅನುಭವಿಸುತ್ತೇವೆ. ಹೃದಯಗಳನ್ನು ಮೃದುವಾಗಿ ದೇವರ ವಾಕ್ಯ ಕೇಳುವಂತೆ ಇಟ್ಟುಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಜ್ರದಷ್ಟು ಕಠಿಣವಾದ ಹೃದಯಗಳು. ಕರ್ತನಲ್ಲಿ ಪ್ರಿಯರೇ, ದೇವರು ಜಕರೀಯನ ಮೂಲಕವಾಗಿ ತನ್ನ ಜನರನ್ನು ಎಚ್ಚರಿಸುತ್ತಾ ಅವರು ಮಾಡುತ್ತಿರುವಂಥ ದುಷ್ಕೃತ್ಯಗಳನ್ನು ಅವರ ನೆನಪಿಗೆ ತಂದು ಅವರು ಅನುಭವಿಸುತ್ತಿರುವಂಥ ಎಲ್ಲ ಕಷ್ಟಗಳು ಇದರಿಂದಲೇ ಎಂಬುದಾಗಿ ಅವರಿಗೆ ತಿಳಿಸುವಂಥವನಾಗಿದ್ದಾನೆ. ಅವರು ಮಾಡಿದಂಥ ಅನ್ಯಾಯ, ಅವರು ಮಾಡಿದಂಥ ದಬ್ಬಾಳಿಕೆ, ಮತ್ತೊಬ್ಬರನ್ನು ತುಳಿದು ಹೀಯಾಳಿಸಿದಂಥ ರೀತಿ, ಇವೆಲ್ಲಗಳ ನಿಮಿತ್ತವಾಗಿಯೂ ಮತ್ತು ದೇವರ ಮಾತು ಅವರಿಗೆ ಕೇಳಿ ಬಂದಾಗಲೂ ಅದನ್ನು ಕೇಳದೇ ಇರುವ ಹಾಗೆ ಹೃದಯವನ್ನು ಕಠಿಣ ಮಾಡಿಕೊಂಡು, ವಜ್ರದಷ್ಟು ಕಠಿಣ ಮಾಡಿಕೊಂಡು, ದೇವರ ವಾಕ್ಯವನ್ನೇ ಕೇಳದೆ, ಮಾತನ್ನೇ ಕೇಳದೆ ದುಷ್ಟ ರೀತಿಯಲ್ಲಿ ಜೀವಿಸಿದ್ದನ್ನು ದೇವರು ಪ್ರವಾದಿ ಮೂಲಕವಾಗಿ ಎಚ್ಚರಿಸಿ ಬದಲಾಯಿಸಿಕೊಳ್ಳುವಂತೆ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವನದ ಕಾರ್ಯಗಳನ್ನು ಮಾಡುತ್ತಿರುವಾಗ ಅನೇಕ ಸಂದರ್ಭಗಳಲ್ಲಿ ದೇವರ ಮಾತುಗಳು ನಮಗೆ ಕೇಳಬಾರದೆಂಬುದಾಗಿ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತೇವೆ. ಹಾಗೆ ಮಾಡಿಕೊಂಡಾಗ ನಾವು ಮಾಡಿದಂಥ ಕಾರ್ಯಗಳ ನಿಮಿತ್ತವಾಗಿ ಅನೇಕ ವಿಧವಾದಂಥ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಾರಣ ಧರ್ಮಶಾಸ್ತ್ರದಂತೆ ನಡೆಯಲಿಲ್ಲ, ಅದನ್ನು ಕೇಳಲಿಲ್ಲ, ದೇವರ ಮಾತಿನಂತೆ ನಡೆಯಲಿಲ್ಲ. ನಾವು ಯಥಾರ್ಥರಾಗಿ ನಮ್ರತೆಯಿಂದ ದೇವರ ವಾಕ್ಯವನ್ನು ಕೇಳಿ ದೇವರ ಮಾತಿನಂತೆ ನಡೆಯಲಿಕ್ಕಾಗುವಂತೆ ದೇವರ ಸಹಾಯವನ್ನು ಕೋರುತ್ತಾ ದೇವರಿಗೆ ಮೆಚ್ಚುಗೆ ಆದಂಥ ಬಾಳನ್ನು ಬಾಳೋಣ. ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುವಂತಹದ್ದು ಸೂಕ್ತವಲ್ಲ. ನಮ್ರತೆಯಿಂದ ವಾಕ್ಯವನ್ನು ಸ್ವೀಕರಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮ್ಮನ್ನು ಯಥಾರ್ಥವಾಗಿಯೂ ನಮ್ರತೆಯಿಂದಿರಲಿಕ್ಕಾಗುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.